ಕಾಂಗ್ರೆಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆ. ಬಾಗಲಕೋಟೆ ಜಿಲ್ಲೆಯ ರಬಗವಿಬನಹಟ್ಟಿ ತಾಲೂಕಿನಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕುರಿತಂತೆ ಹಗುರವಾಗಿ ಮಾತನಾಡಿದ್ದಾರೆ ಎಂದು ಆರೋಪಿಸಿ ರಬಗವಿಬನಹಟ್ಟಿ ಕಾಂಗ್ರೆಸ್ ಸಮಿತಿಯಿಂದ ಬನಹಟ್ಟಿಯಲ್ಲಿ ಮಂಗಳವಾರ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ. ಎಂಎಲ್ಸಿ ಸಿಟಿ ರವಿ ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಗೌರವಪೂರ್ವಕವಾಗಿ ಮಾತನಾಡಿದ್ದಾರೆ ಎಂದು ಒತ್ತಾಯಿಸಿ ಅವರನ್ನ ವಿಪಕ್ಷ ಸದಸ್ಯತ್ವದಿಂದ ವಜಾ ಮಾಡಬೇಕು ಅಂತ ಇದೇ ಸಂದರ್ಭದಲ್ಲಿ ಒತ್ತಾಯಿಸಿ ಪ್ರತಿಭಟಿಸಿದ್ರು. ದೇಶದೊಳಗನ ನಮ್ಮ ಅಮಿತ್ ಶಾ ವಿರುದ್ಧ ನಮ್ಮಲ್ಲಿ ಪ್ರತಿಭಟನೆ ನಡೆದವ. ಅವರು ಕೇವಲ ಬರೀ ನಮ್ಮ ಭೀಮ ನೀವು ಏನು ನಾವು ಕೇವಲ DSS ಅವರಾಗ್ಲಿ SC ಅವರಾಗ್ಲಿ ನಮ್ಮವ್ರು ಅನ್ಬೇಡ್ರಿ, ಅವರೆಲ್ಲ ನಮ್ಮ ದೇವರು, ಇಡೀ ದೇಶಕ್ಕ ದೇವರು. ಅಂತ ದೇವರನ್ನು ಟೀಕಾ ಮಾಡಿದಂತ ಅಮಿತ್ ಶಾ ಅವರನ್ನ ಕೇಂದ್ರ ಸರ್ಕಾರ ಸಂಪುಟದಿಂದ ಅಲ್ಲಿ ಬಿಡಬೇಕು. ಇಲ್ಲಿ ಇವನ್ನ MLC ಸ್ಥಾನದಿಂದ ಇವನನ್ನು ಡಿಸ್ಕ್ವಾಲಿಫಿಕೇಶನ್ ಮಾಡೋದ್ರ ಮುಖಾಂತರ ಮಾನ್ಯ ಅಳವಡಿಸಲ ಈಗಾಗಲೇ ನಮ್ಮ ಅವರು ಕೂಡ ಯಾರು ಅವರು ರಾತ್ರಿ 5 ಸಲ ಫೋನ್ ಮಾಡಿದೀವಿ. ಎಲ್ಲ ಸಲ ಅವರು ಏನೂ ಆಗಿಲ್ಲ, ತಲೆ ಹೊಡ್ಕೊಂಡೆ ತಾನ ಜಿಗದ ಕಿಶನ್ ತಲೆ ಹೊಡ್ಕೊಂಡ ಮ್ಯಾಲ ಗಾಡಿ ಬಡಿಸ್ಕೊಂಡ್ ಕಿಶನ್ ಕೊಟ್ಟಂತವರು ನಮ್ಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾಹೇಬರು. ಅಂತವ್ರನ್ನ ಟೀಕಾ ಮಾಡುವಂತಹ ಒಬ್ಬ ವ್ಯಕ್ತಿ ಯಾವ ಪಾಪದಾಗ ಸಾಯ್ತು ನನಗೆ ಗೊತ್ತಿಲ್ಲ. ಟೆಂಪರರಿ ಸುಖ ಸಿಕ್ಕಿರಬಹುದು, ಬರುವಂತಹ ನಿರ್ಮಾಣಗಳವರಿಗೆ ಅವರು ಅನುಭವಿಸಬೇಕಾರೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಸಿಟಿ ರವಿ ಅವರು ಮಾತಾಡಿದ್ರು. ವಿಚಾರ ಮಾಡಿ ನೀವು ಅಂತಲ್ಲ, ಮೀಡಿಯಾದವರು ಕರೆಕ್ಟಾಗಿ ಇದನ್ನು ಮಾಡ್ಬೇಕು. ಯಾಕಂದ್ರೆ ತಪ್ಪು ಮಾಡಿದ್ದು ಸಿಟಿ ರವಿ ಅವರು ಹೋರಾಟ ಮಾಡಾಕ್ತಾರೆ. ಅವ್ರು ಸಿಟಿ ರವಿ ಅವ್ರನ್ನ ತಗೊಂಡು ವಿಚಾರ ಮಾಡಿ ಒಬ್ಬ ಹೆಣ್ಣು ಮಕ್ಕಳಿಗೆ ಎಂಥ ವರ್ಡ್ ಯೂಸ್ ಮಾಡ್ಯಾರಂದ್ರೆ ಅದು ನಮಗನ್ನಿಸ್ತದೆ. ಅವನಿಗೂ ತಾಯಿ ತಂಗಿ ಮಗಳು ಅದಾರಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಅವನು ಹುಟ್ಟಿದ್ದು ತಾಯಿ ಹೊಟ್ಟಿಲಿನ ಅದನ್ನ ತಲೆ ಇಟ್ಬೋದು. ಯಾರೋ ಹೆಣ್ಣು ಮಕ್ಕಳಿಗೆ ಮಾತಾಡ್ಬೇಕಾರೆ ಇವತ್ತು ಗಂಗಾ ತಾಯಿ, ಭೂಮಿ ತಾಯಿ ಎಲ್ಲರಿಗೂ ತಾಯಿ ಅಂತ ಹೆಸರಿಟ್ಟಾರೆ. ಯಾಕೆ ಇಟ್ಟಾರು? ಹೆಣ್ಣು ಮಗಳಿಗೆ ಇರುವಂಥ ಗೌರವ ಅವ್ರ ಪಕ್ಷದಾಗಿಲ್ಲ. ಇವಾಗ ಮುಂದಿನ ದಿನಮಾನದಾಗ ಅವ್ರಿಗೆ BJP ಅವ್ರಿಗೆ ತಕ್ಕ ಪಾಠ ಹೆಣ್ಣು ಮಕ್ಕಳೇ ಕಲಿಸ್ತಾರೆ ಅಂತೇಳಿ ನಾ ಆತ್ಮವಿಶ್ವಾಸ